ಎಲ್ಲರಿಗೂ KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಇವತ್ತು ನಾವು ಇಂಪಾರ್ಟೆಂಟ್ ಪಾಲಿಟಿ ಕಾನ್ಸೆಪ್ಟ್ಸ್ ಅನ್ನೋ ಟಾಪಿಕ್ ಅಡಿಯಲ್ಲಿ ಪ್ರಿಯಾಂಬಲ್ ಬಗ್ಗೆ ಅಂದರೆ ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಏನು ಕರೀಲಾಗುತ್ತೆ ಅದರ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಇದಕ್ಕಿಂತ ಮುಂಚೆ ಈ ಪ್ರಿಯಾಂಬಲ್ ಬಗ್ಗೆ ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಒಂದು ಹೊಸ ಇನಿಷಿಯೇಟಿವನ್ನು ಶುರು ಮಾಡಿದ್ವಿ. ಅದರ ಅಡಿಯಲ್ಲಿ ಪ್ರತಿನಿತ್ಯ ನಾವು ಒಂದು ಟಾಪಿಕನ್ನು, ಒಂದು ವಾರದ ಶೆಡ್ಯೂಲನ್ನು ಕೊಡ್ತೀವಿ. ಆ ಶೆಡ್ಯೂಲ್ ಪ್ರಕಾರ ಪ್ರತಿನಿತ್ಯ ರಾತ್ರಿ 9 ಗಂಟೆಗೆ 20 ಪ್ರಶ್ನೆಗಳ ಕ್ವಿಝನ್ನು ನಡೆಸಲಾಗುತ್ತೆ. ಅದರ ಮೊದಲ ಭಾಗವಾಗಿ ಇವತ್ತು ನಾವು ಪ್ರಿಯಾಂಬಲ್ ಪಾಲಿಟಿಯನ್ನು ಶುರು ಮಾಡಿದ್ವಿ, ರಾಜ್ಯಶಾಸ್ತ್ರವನ್ನು. ಅದರಲ್ಲಿ ಪೀಠಿಕೆಯ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ ಹೇಳಲಾಗಿತ್ತು. ಆ್ಯಂಡ್ ಹಾಗೆ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಫಾಲೋ ಮಾಡ್ತಿಲ್ವೋ ದಯವಿಟ್ಟು ಫಾಲೋ ಮಾಡಿ. ಹೆಚ್ಚಿನ ಇನ್ಫಾರ್ಮೇಷನ್ಗಳು ನಿಮಗೆ ಅಲ್ಲಿ ಲಭ್ಯವಾಗುತ್ತೆ. ಯೂಟ್ಯೂಬ್ನಲ್ಲಿ ನಾವು ಕಾನ್ಸೆಪ್ಟ್ಸನ್ನು ಈಸಿಯಾಗಿ ನಿಮಗೆ ತಲುಪಿಸ್ಬೋದು, ಹಾಗೂ ಅದರಿಂದ ಬೆನಿಫಿಟ್ ಜಾಸ್ತಿ ಇದೆ ಅನ್ನೋದಕ್ಕೆ ಯೂಟ್ಯೂಬನ್ನು ಬಳಸ್ತಿದ್ದೀವಿ. ನಮ್ಮ ಹೆಚ್ಚಿನ ಕಾರ್ಯಗಳು ಟೆಲಿಗ್ರಾಮ್ನಲ್ಲೇ ನಡೀತವೆ. ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಫಾಲೋ ಮಾಡ್ತಿಲ್ವೋ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ, ಅಲ್ಲಿ ನೀವು ಫಾಲೋ ಮಾಡ್ಬೋದು. ಇವತ್ತು ನಾವು ಪೀಠಿಕೆ ಬಗ್ಗೆ ಡಿಸ್ಕಸ್ ಮಾಡೋಣ. ನಾನು ಮೊದಲೇ ಹೇಳ್ತೇನೆ, ಇಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಡಿಸ್ಕಸ್ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿರೋ ಫಾಲೋವರ್ಸ್ ಬೋತ್ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಓದೋರು ಇದ್ದಾರೆ, ಕನ್ನಡ ಮೀಡಿಯಮ್ನಲ್ಲಿ ಓದೋರು ಇದ್ದಾರೆ. ಆದಷ್ಟು ನಾನು ಎರಡನ್ನೂ ಬಳಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಏನಾದರೂ ತಪ್ಪಿದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ, ಓಕೆನಾ? ಮೊದಲಿಗೆ ನಾವು ಓದೋಣ. ನಮ್ಮ ಸಂವಿಧಾನದ ಪೀಠಿಕೆ ಏನಿದೆ, ಪ್ರಿಯಾಂಬಲ್ ಏನಿದೆ, ಅದರಲ್ಲಿ ಏನಿದೆ ಅಂತ ಮೊದಲು ಕನ್ನಡದಲ್ಲಿ ಓದೋಣ, ಆನಂತರ ಇಂಗ್ಲೀಷ್ನಲ್ಲಿ ಓದೋಣ. ಮತ್ತು ಪ್ರತಿಯೊಂದು ಆಸ್ಪೆಕ್ಟನ್ನು ನಾನು ತುಂಬ ಡೀಟೇಲಾಗಿ ಡಿಸ್ಕಸ್ ಮಾಡಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಏನು ಬೇಕು ಅನ್ನೋದನ್ನ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಇದರ ನೋಟ್ಸ್ಗಳು ನಿಮಗೆ ಎಲ್ಲ ಕಡೆ ಲಭ್ಯವಾಗುತ್ತೆ. ನನ್ನ ನೋಟ್ಸ್ ಬಗ್ಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ನನ್ನ ಮುಖ್ಯ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿರುವ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗಬೇಕು ಅನ್ನೋದಷ್ಟೇ ಈ ಕ್ಲಾಸ್ನ ಮುಖ್ಯ ಉದ್ದೇಶ, ಓಕೆನಾ? ಮೊದಲಿಗೆ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರಕಿಸಿ, ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟನ್ನು ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನದಂದು ನಾವೇ ಈ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತೇವೆ. ಇದು ಕನ್ನಡ ಅವತರಣಿಕೆ. ಆದರೆ ಅದೇ ಇಂಗ್ಲೀಷ್ನಲ್ಲೂ ಇದೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸೋಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯೂರ್ ಆಲ್ ಇಟ್ಸ್ ಸಿಟಿಸನ್ಸ್. ಇದರಲ್ಲಿ 2 ಪದಗಳು ಮಿಸ್ ಆಗಿದೆ, ಅದು ನೀವು ಗಮನಿಸ್ಬೋದು. ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನು. ಆಮೇಲೆ ಇದರಲ್ಲಿ ಅಮೆಂಡ್ಮೆಂಟ್ ಆಗುತ್ತೆ, ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್, ಪೊಲಿಟಿಕಲ್, ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ, ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್ ಫ್ರೆಟರ್ನಿಟಿ, ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ದ ಯೂನಿಟಿ ಆಫ್ ದ ನೇಷನ್. ಇನ್ ಅವರ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ದಿಸ್ 26th day of November 1949 do hereby adopt, enact and give to ourselves this constitution. ಇದು ನಮ್ಮ ಸಂವಿಧಾನದ ಪೀಠಿಕೆ. ಶುರು ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಇದರ ಇತಿಹಾಸವನ್ನು ಡಿಸ್ಕಸ್ ಮಾಡೋಣ. ಆನಂತರ ನಮಗೆ ಸಂವಿಧಾನದ ಪೀಠಿಕೆಯಲ್ಲಿ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವಾಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆ ಸೃಷ್ಟಿಯಾಯಿತೋ ಅವತ್ತು ಡಿಸೆಂಬರ್ 13, 1946 ಆಗಿನ ಪ್ರಧಾನಮಂತ್ರಿಯ ಒಂದು ಟೆಂಪ್ರವರಿ ಗೌರ್ಮೆಂಟ್ ಏನು ಸ್ಥಾಪನೆ ಆಗಿತ್ತು, ನೆಹರು ಅವರು ಇರ್ತಾರೆ. ಅವರು ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್, ಧ್ಯೇಯಗಳ ನಿರ್ಣಯ ಅನ್ನೋದನ್ನು ಮಂಡಿಸ್ತಾರೆ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಧ್ಯೇಯಗಳ ನಿರ್ಣಯ ಅಂತ ಕರಿತೀವಿ. ಈ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಮುಂದೆ ಪ್ರಿಯಾಂಬಲ್ ಆಗಿ ಮಾರ್ಪಾಡಾಗುತ್ತೆ. ಪ್ರಿಯಾಂಬಲ್ನ ಮುಖ್ಯ ಇತಿಹಾಸ ಬಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ನಲ್ಲಿದೆ. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಥವಾ ಧ್ಯೇಯಗಳ ನಿರ್ಣಯದಲ್ಲಿ ಸಂವಿಧಾನ ಹೇಗಿರಬೇಕು, ಯಾವ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಸಂವಿಧಾನವನ್ನು ಸೃಷ್ಟಿ ಮಾಡಬೇಕು ಅಂತ ಅವತ್ತು ನಿರ್ಧರಿಸಲಾಗಿರುತ್ತೆ. ಆಬ್ಜೆಕ್ಟಿವ್ ರೆಸಲ್ಯೂಷನನ್ನು ಮಂಡನೆ ಮಾಡಿರ್ತಾರೆ. ಅದರ ಅಡಿಯಲ್ಲೇ ಸಂವಿಧಾನ ಸೃಷ್ಟಿಯಾಗುತ್ತೆ. ಆ್ಯಂಡ್ ಕಡೆಯದಾಗಿ ಪ್ರಿಯಾಂಬಲ್ನ ಆಕ್ಸೆಪ್ಟ್ ಮಾಡ್ತಾರೆ. ನಿಮಗೆ ಕೇಳಿದರೆ ಆಶ್ಚರ್ಯ ಅನಿಸ್ಬೋದು. ಪ್ರಿಯಾಂಬಲ್ ಏನಿದೆ ಅಥವಾ ಪೀಠಿಕೆ ಏನಿದೆ ಅದು ಸಂವಿಧಾನದ ಮೊದಲ ಭಾಗವಾಗಿದ್ದರೂ ಅದನ್ನು ಆಕ್ಸೆಪ್ಟ್ ಮಾಡಿದಂಥದ್ದು ಅಥವಾ ಅದನ್ನು ವೋಟ್ ಮಾಡಿ ಸಂವಿಧಾನದ ಭಾಗವನ್ನು ಹಾಕಿಸಿದ್ದು ಕೊನೆಯದಾಗಿ ಸಂವಿಧಾನದ ಪೀಠಿಕೆಯನ್ನು ವೋಟ್ ಮಾಡಿ
ಸಂವಿಧಾನದ ಭಾಗವನ್ನಾಗಿ ಮಾಡಲಾಗಿತ್ತು. ಯಾಕೆ ಅಂತ ಹೇಳಿದರೆ, ಈ ಉದ್ದೇಶಗಳು ಏನು ಮೆನ್ಷನ್ ಆಗಿದೆ ಸಂವಿಧಾನದ ಪೀಠಿಕೆಯಲ್ಲಿ ಅವೆಲ್ಲವೂ ಕೂಡ ಸಂವಿಧಾನದಲ್ಲಿ ಅದೇ ರೀತಿ ಇರಲಿ ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಈ ರೀತಿ ಮಾಡಲಾಗಿತ್ತು. ಸೊ ಪ್ರಿಯಾಂಬಲ್ನಲ್ಲಿ ಇರುವಂಥದ್ದು ಅದೇ ರೀತಿ ಸಂವಿಧಾನದಲ್ಲೂ ಕೂಡ ಆ ಪ್ರಿನ್ಸಿಪಲ್ಸ್ ಫಾಲೋ ಆಗಲಿ ಅಂತ ಹೇಳುವಂಥದ್ದು. ಓಕೆನಾ? ಸೊ ಇದು ಪ್ರಿಯಾಂಬಲ್ನ ಇತಿಹಾಸ ಅಥವಾ ಪೀಠಿಕೆಯ ಇತಿಹಾಸ. ಈ ಪ್ರಿಯಾಂಬಲ್ಲು ಸಂವಿಧಾನದ ಭಾಗನ ಅಲ್ವಾ ಅನ್ನೋದನ್ನು ಮೊದಲು ಡಿಸ್ಕಸ್ ಮಾಡೋಣ. ಪ್ರಿಯಾಂಬಲ್ ಏನಿದೆ ಅಥವಾ ಪೀಠಿಕೆ ಏನಿದೆ ಸಂವಿಧಾನದ ಒಂದು ಭಾಗ. ಓಕೆನಾ? ಇಟ್ಸ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಇದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗಿತ್ತು. 3 ಕೇಸ್ಗಳು ಬರ್ತವೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೆ. ಲೈಟಾಗಿ ಡಿಸ್ಕಸ್ ಮಾಡ್ತೀನಿ. ಬೆರೋಬರಿ ಯೂನಿಯನ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರಿಯಾಂಬಲ್ ಅಷ್ಟು ಇಂಪಾರ್ಟೆಂಟ್ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅದು ಸಂವಿಧಾನದ ಭಾಗ ಅಲ್ಲ ಅಂತ. ತದನಂತರ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಪ್ರಿಯಾಂಬಲ್ ಸಂವಿಧಾನದ ಭಾಗ ಅಂತ ಹೇಳಿ. ಕಡೆಗೆ LIC ಆಫ್ ಇಂಡಿಯಾ ಕೇಸ್ನಲ್ಲಿ ಪುನಃ ಅದನ್ನು ಪುನರುಚ್ಚರಿಸುತ್ತೆ. LIC ಆಫ್ ಇಂಡಿಯಾ ಕೇಸ್ 1995 ಅಲ್ಲಾಗುತ್ತೆ. ಅದರಲ್ಲಿ ಕೂಡ ಸಂವಿಧಾನದ ಭಾಗ ಅಂತ ಹೇಳಿ ಪುನರುಚ್ಚರಿಸುತ್ತೆ. ಓಕೆನಾ? ಇದೇ ಸಂದರ್ಭದಲ್ಲಿ ಬೇರುಬಾರಿ ಯೂನಿಯನ್ ಕೇಸ್ ಆದಾಗ ಕೂಡ ನಾಟ್ ದ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ ಮೇಲೆ ಸಂವಿಧಾನದ ಭಾಗ ಆಗಿಲ್ಲದೆ ಇರೋ ಕಾರಣ ಅದನ್ನು ಅಮೆಂಡ್ ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳಿರುತ್ತೆ ಸುಪ್ರೀಂ ಕೋರ್ಟ್. ಆದರೆ ಕೇಶವಾನಂದ ಭಾರತಿ ಕೇಸ್ನಲ್ಲಿ 1973 ಕೇಶವಾನಂದ ಭಾರತಿ ಕೇಸ್ ಬಹಳ ಇಂಪಾರ್ಟೆಂಟ್ ಭಾರತದ ಇತಿಹಾಸದಲ್ಲಿ. ಆ ಕೇಸ್ನಲ್ಲಿ 13 ಜನ ಜಡ್ಜ್ಗಳು ಕೂತಿರ್ತಾರೆ. ಯೋಚನೆ ಮಾಡ್ಬೋದು, ಭಾರತದ ಇತಿಹಾಸದಲ್ಲಿ ನ್ಯಾಯಾಂಗ ಇತಿಹಾಸದಲ್ಲಿ 13 ಜನ ಜಡ್ಜ್ಗಳು ಕೂತು ತೀರ್ಮಾನಿಸಿದಂಥ ಕೇಸ್. ಎಷ್ಟು ಇಂಪಾರ್ಟೆಂಟ್ ಇತ್ತು ಈ ಕೇಸ್ ಭಾರತಕ್ಕೆ ಅಂತ. ಓಕೆ, ಸೊ 1973ರಲ್ಲಿ ಸಂವಿಧಾನದ ಭಾಗ ಅಂತ ನಿರ್ಧರಿಸಲಾಗುತ್ತೆ ಹಾಗೂ ಅದನ್ನು ತಿದ್ದುಪಡಿ ಮಾಡ್ಬೋದು, ಅಮೆಂಡ್ ಮಾಡ್ಬೋದು ಅಂತ ಹೇಳಲಾಗುತ್ತೆ. ಆ್ಯಂಡ್ ಇದನ್ನೇ ಕೂಡ LIC ಆಫ್ ಇಂಡಿಯಾ ಕೇಸ್ನಲ್ಲಿ ಪುನರುಚ್ಚರಿಸಲಾಗುತ್ತೆ. ಸೊ ಪ್ರಿಯಾಂಬಲ್ಗೆ ಸಂಬಂಧಪಟ್ಟಂತೆ 3 ಕೇಸ್ಗಳು. ಒಂದು ಬೆರೋಬಾರಿ ಯೂನಿಯನ್ ಕೇಸ್, ಕೇಶವಾನಂದ ಭಾರತಿ ಕೇಸ್ ಮತ್ತು LIC ಆಫ್ ಇಂಡಿಯಾ ಕೇಸ್. ಬೆರೋಬಾರಿ ಯೂನಿಯನ್ ಕೇಸ್ನಲ್ಲಿ ಸಂವಿಧಾನದ ಭಾಗವಲ್ಲ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೊಟ್ಟಿತ್ತು. ತದನಂತರ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಮತ್ತು LIC ಆಫ್ ಇಂಡಿಯಾ ಕೇಸ್ನಲ್ಲಿ ಸಂವಿಧಾನದ ಭಾಗ ಅಂತ ಹೇಳಿತ್ತು ಹಾಗೂ ಅಮೆಂಡ್ ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದು ಅಂತ ಕೂಡ ಹೇಳಿತ್ತು. ಓಕೆನಾ? ಸೊ ಇದು ಮೊದಲನೇದು, ಭಾಗ ಹೌದಾ ಅಲ್ವಾ ಅಂಥೇಳಿ. ಸೊ ಈಗ ಸಂವಿಧಾನದ ಭಾಗ ಆಯಿತು ಅಂದಮೇಲೆ ಅದರಿಂದ ಏನಾದರೂ ಪವರ್ ಬರಬೇಕಲ್ವಾ? ಸೊ ಇದ್ರ ಕುರಿತು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೊಡುತ್ತೆ. ಇಡೀ ಸಂವಿಧಾನದ ಕುರಿತಾಗಿ ಏನೇ ದ್ವಂದ್ವಗಳು ಎದುರಾದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಪ್ರಿಯಾಂಬಲ್ನ ಮೂಲಕ ನೋಡುತ್ತೆ, ಪೀಠಿಕೆಯ ಮೂಲಕ ಇಡೀ ಕೇಸನ್ನು ನೋಡುತ್ತೆ. ಅದು ಪೀಠಿಕೆಗೆ ಹೊಂದಿಕೆ ಆಗಿಲ್ಲ ಅಂತ ಹೇಳಿದರೆ ಅದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಕರೀಲಾಗುತ್ತೆ. ಓಕೆನಾ? ಸೊ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನಲ್ಲಿ ಹೇಳುತ್ತೆ ಪ್ರಿಯಾಂಬಲ್ನಲ್ಲಿರುವಂಥ ಬೇರೆ ಪದಗಳು ಅಥವಾ ಪ್ರಿಯಾಂಬಲ್ನಲ್ಲಿರುವಂಥ ಆಶಯಗಳು ಜಸ್ಟಿಸೇಬಲ್, ಅಂದರೆ ಕೋರ್ಟ್ನಲ್ಲಿ ನೀವು ಕ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳಲ್ಲಿ ತೊಂದರೆ ಆದಾಗ, ರೈಟ್ ಟು ಈಕ್ವಾಲಿಟಿ ಸಿಗಲಿಲ್ಲ ಅಂತ ಹೇಳಿದರೆ ನೀವು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಆದರೆ ಪ್ರಿಯಾಂಬಲ್ನ ಮೆನ್ಷನ್ ಆಗಿರುವಂಥದ್ದು ಯಾವುದಾದ್ರು ಒಂದು ಆಸ್ಪೆಕ್ಟು ನಿಮಗೆ ದೊರೆತಿಲ್ಲ ಅಂಥೇಳಿ ನೀವು ಕೋರ್ಟಿಗೆ ಅಪ್ರೋಚ್ ಮಾಡೋಕ್ಕಾಗಲ್ಲ. ಅದನ್ನು ನಾನ್ ಜಸ್ಟಿಸೇಬಲ್ ಅಂತ ಕರೀತಾರೆ. ಸೊ ಪ್ರಿಯಾಂಬಲ್ ನಾನ್ ಜಸ್ಟಿಸೇಬಲ್, ಬಟ್ ಯಾವಾಗಾದರೂ ಸಂವಿಧಾನವನ್ನು ಇಂಟರ್ಪ್ರೆಟ್ ಮಾಡುವಾಗ 2 ಪ್ರಾವಿಷನ್ಗಳ ಮಧ್ಯೆ ತೊಂದರೆ ಆದಾಗ, ಒಂದು ಭಾಗದಲ್ಲಿ ಸಂವಿಧಾನದಲ್ಲಿ ಒಂದು ರೀತಿ ಹೇಳಲಾಗುತ್ತೆ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ರೀತಿ ಇದ್ದಾಗ ಈ ದ್ವಂದ್ವಗಳನ್ನು ನಿವಾರಿಸಲಿಕ್ಕೆ ಪ್ರಿಯಾಂಬಲ್ ಮೂಲಕ ನೋಡಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಇದನ್ನು ಪ್ರಿಸಮ್ ಆಫ್ ಪ್ರಿಯಾಂಬಲ್ ಅಂತ ಕರೀತಾರೆ. ಅಂದರೆ ಎಲ್ಲವನ್ನು ಕೂಡ ಪ್ರಿಸಮ್ ಅಂತ ಹೇಳಿದರೆ ಸೈನ್ಸ್ ಓದೋರಿಗೆ ಗೊತ್ತಿರುತ್ತಲ್ಲ, ಎಲ್ಲವನ್ನು ಕೂಡ ಈ ಪ್ರಿಯಾಂಬುಲರ್ ಪ್ರಿಸಮ್ ಏನಿದೆ ಅದ್ರ ಮೂಲಕ ನೋಡಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಆಶಯ ಆಗಿರುತ್ತೆ. ಸೊ ಪ್ರಿಯಾಂಬಲ್ ಸಂವಿಧಾನದ ಭಾಗವಾಗಿದ್ದರೂ ಕೂಡ ಅದು ಯಾವುದೇ ಪವರನ್ನು ಸರ್ಕಾರಕ್ಕೆ ಕೊಡೋದಿಲ್ಲ ಹಾಗೂ ಸರ್ಕಾರಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ಸನ್ನು ಕೂಡ ಹಾಕೋದಿಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಭಾಗವಾಗಿದ್ದರೂ ಕೂಡ ಯಾವುದೇ ಪವರನ್ನು ಸರ್ಕಾರಕ್ಕೆ ಕೊಡೋದಿಲ್ಲ ಹಾಗೂ ಯಾವುದೇ ರಿಸ್ಟ್ರಿಕ್ಷನ್ಸನ್ನು ಕೂಡ ಸರ್ಕಾರಕ್ಕೆ ಹಾಕೋದಿಲ್ಲ. ಬಟ್ ಅದೇ ರೀತಿ ಪ್ರಿಯಾಂಬಲ್ಲು ಜಸ್ಟಿಸೇಬಲ್, ಅಂದರೆ ಸುಪ್ರೀಂ ಕೋರ್ಟ್ ಮೂಲಕ ಅದನ್ನು ಅಳವಡಿಸಲಿಕ್ಕೆ ಆಗೋದಿಲ್ಲ. ಬಟ್ ಯಾವುದಾದ್ರು ದ್ವಂದ್ವ ನೀತಿಗಳು ಸಂವಿಧಾನವನ್ನು ಇಂಟರ್ಪ್ರೆಟ್ ಮಾಡುವಾಗ ಸುಪ್ರೀಂ ಕೋರ್ಟ್ಗೆ ಎದುರಿಸಿದರೆ ಅದನ್ನು ಪ್ರಿಯಾಂಬಲರ್ ಪ್ರಿಸಮ್ ಮೂಲಕ ಸರಿ ಮಾಡ್ಬೋದು ಅಂತ ಹೇಳುತ್ತೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ನಾನು ಡಿಸ್ಕಸ್ ಮಾಡಿರೋವಂಥದ್ದು. ಪಾರ್ಟ್ ಹೌದಾ ಅಲ್ವಾ, ಅಮೆಂಡಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡಿದೆ, ತಿದ್ದುಪಡಿ ಮಾಡ್ಬೋದೋ ಇಲ್ವೋ, ಆ್ಯಂಡ್ ಮೂರನೇದಾಗಿ ಪ್ರಿಯಾಂಬಲ್ನ ಇಂಪಾರ್ಟೆನ್ಸ್ ಏನು, ಪ್ರಿಯಾಂಬಲ್ ಯಾವುದಕ್ಕೆ ಬಳಸಲಾಗುತ್ತೆ ಅನ್ನೋದನ್ನು ಕೂಡ ನಾನು ಡಿಸ್ಕಸ್ ಮಾಡಿದೆ. ಈಗ ಈಸಿಯೆಸ್ಟ್ ಪಾರ್ಟಿಗೆ ಹೋಗೋಣ. ಆ ತಿದ್ದುಪಡಿ ಬಗ್ಗೆ ಹೇಳಿದ್ನಲ್ಲ, ಇದು ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಇದ್ದಂಥದ್ದು. ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ 42ನೇ ಅಮೆಂಡ್ಮೆಂಟ್ ಆಗುತ್ತೆ. 42nd ಅಮೆಂಡ್ಮೆಂಟ್ 1976ರಲ್ಲಿ ಇಂದಿರಾ ಗಾಂಧಿ ಗೌರ್ಮೆಂಟ್ ಇದ್ದಾಗ ಆಗುವಂಥದ್ದು, ಎಮರ್ಜೆನ್ಸಿ ಟೈಮ್ನಲ್ಲಿ ಆಗುತ್ತೆ.
ಆ ಸಂದರ್ಭದಲ್ಲಿ ಇನ್ನೂ 3 ಪದಗಳನ್ನು ಇಲ್ಲಿ ಆ್ಯಡ್ ಮಾಡಲಾಗುತ್ತೆ. ಅದನ್ನು ನೀವು ಇಲ್ಲಿ ಕನ್ನಡದ ಅವತರಣಿಕೆಯಲ್ಲಿ ನೀವು ನೋಡ್ಬೋದು. ಈ ಜಾತ್ಯತೀತ ಪದ ಏನಿದೆ ಸೆಕ್ಯುಲರ್ ಪದ, ಸಮಾಜವಾದಿ ಪದ ಏನಿದೆ ಸೋಷಲಿಸ್ಟ್ ಅಂತ ಏನು ಹೇಳ್ತೀವಿ, ಜಾತ್ಯತೀತ ಅಂತ ಹೇಳಿದರೆ ಸೆಕ್ಯುಲರ್, ಆ್ಯಂಡ್ ಐಕ್ಯತೆ ಇಂಟಿಗ್ರಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐಕ್ಯತೆ ಅನ್ನೋದು ಕನ್ನಡ ಪದ. ಸೊ ಇಲ್ಲಿ ನೋಡ್ಬೋದು ನೀವು ಇಂಟಿಗ್ರಿಟಿ ಇಲ್ಲ. ಓಕೆ, ಇಂಟಿಗ್ರಿಟಿಯನ್ನು ಕೂಡ ಆ್ಯಡ್ ಮಾಡಲಾಗುತ್ತೆ. ಸೊ 3 ಪದಗಳನ್ನ ಆ್ಯಡ್ ಮಾಡಲಾಗುತ್ತೆ. ಇದಕ್ಕೆ ನೆನ್ಪಿಟ್ಕೊಳ್ಳೋದಾದರೆ ಸಿಂಪಲ್ಲಾಗಿ SIS ಅಂತ ನೆನ್ಪಿಟ್ಕೊಳ್ಳಿ. ಸಿಸ್ ಅಂತ, ಸೋಷಲಿಸ್ಟ್, ಇಂಟಿಗ್ರಿಟಿ ಮತ್ತು ಸೆಕ್ಯುಲರ್. ಓಕೆನಾ? ಈ 3 ಪದಗಳನ್ನು 42ನೇ ಅಮೆಂಡ್ಮೆಂಟ್ 1976ರಲ್ಲಿ ಆ್ಯಡ್ ಮಾಡಲಾಗುತ್ತೆ. ಸೊ ಇವಾಗ ಇಲ್ಲಿರುವಂಥ ಪದಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದನ್ನು ಮುಗಿಸಿದ್ರೆ ಅಲ್ಲಿಗೆ ಸಂವಿಧಾನದ ಪೀಠಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ. ಓಕೆ, ಮೊದಲನೇದು ಸಾರ್ವಭೌಮ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಸಾವರಿನ್ ಅಂತ ಅರ್ಥ. ಸಾರ್ವಭೌಮತ್ವದ ಅರ್ಥ ಏನು ಅಂತ ಹೇಳಿದರೆ ಭಾರತ ಯಾರ ಅಡಿಯಲ್ಲೂ ಇಲ್ಲ, ಭಾರತಕ್ಕೆ ತನ್ನದೇ ಸ್ವತಂತ್ರ ಇದೆ. ಅದು ಹೊರಗಡೆಯಿಂದನೂ ಕಂಟ್ರೋಲಲ್ಲಿಲ್ಲ, ಒಳಗಡೆಯಿಂದನೂ ಕಂಟ್ರೋಲಲ್ಲಿಲ್ಲ. ಓಕೆನಾ? ಸೊ ನಮ್ಮ ದೇಶದ ಮೇಲೆ ಬೇರೆ ಹೊರಗಿನ ಯಾವುದೇ ಪವರ್ಗಳು ಕೂಡ ಇಂಟರ್ಫಿಯರ್ ಮಾಡೋಕ್ಕಾಗೋದಿಲ್ಲ. ಹಾಗೂ ಭಾರತದೊಳಗೆ ಇದ್ದುಕೊಂಡು ಯಾರೂ ಕೂಡ ಭಾರತದ ಸರ್ಕಾರದ ಮೇಲೆ ಪ್ರೆಷರನ್ನು ಹಾಕ್ಲಿಕ್ಕಾಗೋದಿಲ್ಲ. ಓಕೆನಾ? ಇದರ ಅರ್ಥ ಸಾವರಿನ್. ಎಕ್ಸ್ಟರ್ನಲ್ಲಿ ಕೂಡ ಸಾವರಿನ್ ಆಗಿದೆ, ಇಂಟರ್ನಲ್ಲಿ ಕೂಡ ಸಾವರಿನ್ ಆಗಿದೆ. ಓಕೆ, ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮಾಡ್ಬೋದು, ಹಾಗಿದ್ರೆ ಯುನೈಟೆಡ್ ನೇಷನ್ಸಲ್ಲಿ ಅಥವಾ ಕಾಮನ್ವೆಲ್ತ್ ನೇಷನ್ಸಲ್ಲೆಲ್ಲ ನಾವು ಮೆಂಬರ್ ಆಗಿದ್ದೀವಿ, ಸೊ ಹಾಗಿದ್ರೆ ನಮ್ಮ ಸಾವರಿನಿಟಿ ಮೇಲೆ ತೊಂದರೆ ಆಗೋದಿಲ್ಲ? ಇಲ್ಲ. ನಾವು UN ಅಲ್ಲಿ ಮೆಂಬರ್ ಆಗಿರುವಂಥದ್ದು ನಮ್ಮ ಇಚ್ಛೆಯ ಮೇಲೆ. ಅದನ್ನು ನಾವು ಯಾವಾಗ ಬೇಕಾದರೂ ಹೊರಗಡೆ ಬರ್ಬೋದು. ಸೊ ಅದನ್ನು ಸಾವರಿನಿಟಿ ಅಂತ ಕರೀತಾರೆ. ನಾವು ಯಾವುದೇ ಕಂಪಲ್ಷನಲ್ಲಿ ಯಾರ ಮೇಲೂ ಕಂಪಲ್ಷನಲ್ಲಿಲ್ಲ, ಯಾವುದನ್ನು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬಿಟ್ಟು ಬರ್ಬೋದು. ಓಕೆನಾ? ಇದು ಸಾರ್ವಭೌಮತ್ವದ ಅರ್ಥ. ಭಾರತ ಸಂವಿಧಾನದಲ್ಲಿ ಸಾರ್ವಭೌಮ ಅಂತ ಬರೆದಿರೋದ್ರಲ್ಲಿ ಈ ಅರ್ಥವನ್ನು ಕೊಡುತ್ತೆ. ಓಕೆ, ಎರಡನೇನು ಸಮಾಜವಾದಿ. ಸೊ ಇದು 42ನೇ ಅಮೆಂಡ್ಮೆಂಟ್ ಮೂಲಕ ಆ್ಯಡ್ ಮಾಡಿರುವಂಥದ್ದು. ವೆಯ್ಟ್ ಎ ಸೆಕೆಂಡ್. ಸೊ 42ನೇ ಅಮೆಂಡ್ಮೆಂಟ್ ಮೂಲಕ ಆ್ಯಡ್ ಮಾಡಿರುವಂಥ ಪದ ಸಮಾಜವಾದಿ ಅಂತ ಹೇಳಿದರೆ ಸೋಷಲಿಸ್ಟ್ ಅಂದರೆ ಸೋಷಲಿಸಮ್ ಬಗ್ಗೆ ಮಾತನಾಡುತ್ತೆ. ಭಾರತದಲ್ಲಿ ಸೋಷಲಿಸಮ್ ಈ ಒಂದು ನಾವು ಸಂವಿಧಾನದ ಮೂಲ ಪತ್ರಿಕೆಯಲ್ಲಿ ಇರಲಿಲ್ಲ ಅಂತ ಹೇಳಿದರೂ ಕೂಡ ಆಶಯಗಳು ಭಾರತದ ಸಂವಿಧಾನದಲ್ಲಿ ಇದ್ವು. ಆ ಪದವನ್ನು 42ನೇ ಅಮೆಂಡ್ಮೆಂಟ್ನಲ್ಲಿ ಆ್ಯಡ್ ಮಾಡಲಾಗಿತ್ತು. ಸೊ ಈ ಸೋಷಲಿಸಮ್ ಪದದ ಅರ್ಥ ಏನು ಅಂತ ಹೇಳಿದರೆ ಭಾರತದಲ್ಲಿ ಈಕ್ವಾಲಿಟಿ ಆಫ್ ಮನಿ ಆಗಿರ್ಬೋದು, ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಆಗಿರ್ಬೋದು, ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಅಂತ ನಾವೇನು ಕರಿತೀವಿ, ನ್ಯಾಯ, ಸಾಮಾಜಿಕ ನ್ಯಾಯ ಏನಿದೆ ಅದನ್ನು ದೊರಕಿಸುವಂಥದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಹಾಗೂ ಪ್ರತಿಯೊಬ್ಬರು ಅದಕ್ಕೆ ಕೆಲಸ ಮಾಡ್ತೀವಿ ಅನ್ನೋದು ಸೋಷಲಿಸಮ್ನ ಅರ್ಥ. ಅಂದರೆ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ದೊರೀಬೇಕು. ಅದು ಜಾತಿ ಧರ್ಮದ ಆಧಾರದ ಮೇಲೆ ಹೊಂದಿಕೊಂಡಿರಬಾರ್ದು. ಪ್ರತಿಯೊಬ್ಬರು ಕೂಡ ಸಾಮಾಜಿಕ ನ್ಯಾಯವನ್ನು ಪಡೆಯುವಂಥ ಆಗಬೇಕು ಅನ್ನೋದು ಸೋಷಲಿಸಮ್ನ ಅರ್ಥ. ಅದರಿಂದ ಹೆಚ್ಚೇನಿಲ್ಲ. ಭಾರತದಲ್ಲಿ ಒಂದು ಬ್ಲೆಂಡ್ ಇದೆ. ಒಂದು ಗಾಂಧಿಯನ್ ಸೋಷಲಿಸಮ್ ಮತ್ತು ಮಾರ್ಕ್ಸಿಸ್ಟ್ ಸೋಷಲಿಸಮ್ ಏನಿದೆ ಅದರ ಬ್ಲೆಂಡನ್ನು ನಾವು ನೋಡ್ಬೋದು. ಗಾಂಧಿ ಫಾಲೋ ಮಾಡ್ತಿದ್ದಂಥ ಸಮಾಜವಾದಿತನ ಏನಿದೆ ಮತ್ತು ಮಾರ್ಕ್ಸಿಸಮ್ನ ಸಮಾಜವಾದಿತನ ಏನಿದೆ ಅದರ ಬ್ಲೆಂಡ್ ಇದೆ. ಅದರಲ್ಲೂ ಹೆಚ್ಚಿನಾಗಿ ಗಾಂಧಿ ಫಾಲೋ ಮಾಡ್ತಿದ್ದಂಥ ಸೋಷಲಿಸಮನ್ನು ಹೆಚ್ಚಾಗಿ ನೋಡ್ಬೋದು. ಆ್ಯಂಡ್ ಈ ಸೋಷಲಿಸಮ್ನ ಮುಖ್ಯ ಉದ್ದೇಶ ಬಂದು ವೆಲ್ಫೇರ್ ಸ್ಟೇಟ್ ಏನು ಕರಿತೀವಿ ನಾವು, ವೆಲ್ಫೇರ್ ಸ್ಟೇಟ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಇದರ ಮುಖ್ಯ ಉದ್ದೇಶ. ಓಕೆನಾ? ಫೈನ್. ಸೊ ಇದು ಸೋಷಲಿಸಮ್ ಕುರಿತಾಗಿ. ಆದರೆ ಮುಂದುವರುತ್ತಾ ಜಾತ್ಯತೀತತೆ, ಡೆಮೊಕ್ರೆಟಿಕ್ಕಿಂತ ಮುಂಚೆ ಇನ್ನೊಂದು ಪದವನ್ನು 42ನೇ ಅಮೆಂಡ್ಮೆಂಟ್ನಲ್ಲಿ ಆ್ಯಡ್ ಮಾಡಲಾಗಿತ್ತು. ಅದು ಸೆಕ್ಯುಲರಿಸಮ್ ಅಥವಾ ಜಾತ್ಯತೀತ ರಾಷ್ಟ್ರ ಅಂತ ಹೇಳುವಂಥದ್ದು, ಸೆಕ್ಯುಲರ್ ಕಂಟ್ರಿ ಅನ್ನೋದು. ಭಾರತದಲ್ಲಿ ಇರುವಂಥ ಸೆಕ್ಯುಲರ್ ಪದಗಳ ಮೀನಿಂಗ್ ಏನಿದೆ ಅದು ವೆಸ್ಟರ್ನ್ ಕಂಟ್ರಿಗಿಂತ ಬಹಳ ಡಿಫ್ರೆಂಟ್ ಇದೆ. ಭಾರತದ ಸೆಕ್ಯುಲರಿಸಮನ್ನು ಪಾಸಿಟಿವ್ ಕಾನ್ಸೆಪ್ಟ್ ಅಂತ ಕರೀತಾರೆ ಅಥವಾ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅಂತ ಕರೀತಾರೆ. ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ವೆಸ್ಟರ್ನ್ ಕಂಟ್ರೀಸಲ್ಲಿ ನಾವು ನೋಡ್ಬೋದು. ಪಾಸಿಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅಂತ ಹೇಳಿದರೆ ಭಾರತದಲ್ಲಿ ಧರ್ಮ ಮತ್ತು ಸರ್ಕಾರದ ನಡುವೆ ಸಂಬಂಧಗಳಿದ್ದಾವೆ. ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಏನಿದೆ ಅಲ್ಲಿ ಧರ್ಮ ಮತ್ತು ರಾಜ್ಯಗಳ ನಡುವೆ ಯಾವುದೇ ರೀತಿಯ ಸಂಬಂಧಗಳಿರೋದಿಲ್ಲ. ಸರ್ಕಾರ ಯಾವುದೇ ಕಾರಣಕ್ಕೂ, ಅಲ್ಲಿಯ ಗೌರ್ಮೆಂಟು ಯಾವುದೇ ಕಾರಣಕ್ಕೂ ರಿಲಿಜಿಯಸ್ ಮ್ಯಾಟರ್ಗಳಿಗೆ ಇಂಟರ್ಫಿಯರ್ ಆಗೋದಿಲ್ಲ. ಇದನ್ನು ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅಂತ ಕರೀತಾರೆ ಅಥವಾ ನೆಗೆಟಿವ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಅಂತ ಕರೀತಾರೆ. ಭಾರತದಲ್ಲಿ ಭಾರತೀಯ ಜಾತ್ಯತೀತತೆ ಏನಿದೆ ಅದರಲ್ಲಿ ಸರ್ಕಾರ ಯಾವಾಗ ಅವಶ್ಯಕತೆ ಇದೆಯೋ, ಯಾವಾಗ ಅದು
ಭಾರತದ ಪಬ್ಲಿಕ್ ಮೊರಾಲಿಟಿಗೆ ತೊಂದರೆ ಆಗುತ್ತೆ ಅಂತ ಅನಿಸಿದಾಗ ಸರ್ಕಾರ ರಿಲಿಜಿಯಸ್ ಆ್ಯಕ್ಟಿವಿಟಿಯಲ್ಲಿ ಇಂಟರ್ಫಿಯರ್ ಆಗ್ಬೋದು. ಇದು ಈಸ್ಟರ್ನ್ ನಮ್ಮ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್, ಇಂಡಿಯನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್. ಇದನ್ನು ಅರ್ಥೈಸ್ಕೊಳ್ಬೇಕು, ನೆನ್ಪಿಟ್ಕೊಳ್ಳಿ. ಹಾಗೂ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಅವರವರ ಧರ್ಮವನ್ನು ಫಾಲೋ ಮಾಡುವಂಥ, ಆ ಧರ್ಮದ ವಿಚಾರಗಳನ್ನು ಹೇಳುವಂಥ ಸ್ವತಂತ್ರವನ್ನು ನೀಡಲಾಗಿದೆ ಆರ್ಟಿಕಲ್ 25ನಲ್ಲಿ. ಪ್ರತಿಯೊಂದು ಧರ್ಮಕ್ಕೂ ಅವರವರ ಆ್ಯಕ್ಟಿವಿಟಿಗಳನ್ನು ಕಂಟ್ರೋಲ್ ಮಾಡುವಂಥ ಪವರನ್ನು ಕೂಡ ಆರ್ಟಿಕಲ್ 26ಅಲ್ಲಿ ನೀಡಲಾಗಿದೆ. ಇದೆಲ್ಲದರ ಜೊತೆಗೆ ಭಾರತ ಸರ್ಕಾರದ ಮೇಲೆ ಈ ಸೆಕ್ಯುಲರ್ ಪದದ ಅರ್ಥ ಏನು ಅಂತ ಹೇಳಿದರೆ, ಯಾವ ಧರ್ಮವೂ ಹೆಚ್ಚಲ್ಲ, ಯಾವ ಧರ್ಮವೂ ಕಡಿಮೆ ಅಲ್ಲ. ಅಂದರೆ ಸರ್ಕಾರ ಯಾವುದೇ ಧರ್ಮದ ಪರವಾಗಿ ಕೂಡ ಯಾವುದೇ ಕಾನೂನನ್ನು ಮಾಡೋಕ್ಕಾಗಲ್ಲ, ಯಾವುದೇ ಧರ್ಮದ ವಿರುದ್ಧವಾಗಿ ಕೂಡ ಯಾವುದೇ ಕಾನೂನನ್ನು ಮಾಡಲಿಕ್ಕಾಗೋದಿಲ್ಲ. ಓಕೆನಾ? ಇದು ಸೆಕ್ಯುಲರ್ ಪದದ ಅರ್ಥ ಭಾರತಕ್ಕೆ ಸಂಬಂಧಪಟ್ಟಂತೆ. ಓಕೆನಾ? ಇನ್ನೊಂದೇನು ಅಂತ ಹೇಳಿದರೆ, ಭಾರತ ಇಂಟರ್ಫಿಯರ್ ಮಾಡ್ಬೋದು. ವೆಸ್ಟರ್ನ್ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮಲ್ಲಿ ಈ ಕಾನ್ಸೆಪ್ಟ್ ಇಲ್ಲ. ಓಕೆ, ನೆಕ್ಸ್ಟ್ ಒನ್ ಡೆಮೋಕ್ರಸಿ. ಡೆಮೋಕ್ರಸಿ ಅಂತ ಹೇಳಿದರೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಬೈ ದ ಪೀಪಲ್, ಆಫ್ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್. ಸೊ ಅಬ್ರಹಂ ಲಿಂಕನ್ ಅವರು ಹೇಳಿದಂತೆ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ, ಅದು ಡೆಮೋಕ್ರಸಿ. ಎರಡು ರೀತಿಯ ಡೆಮೋಕ್ರಸಿಯನ್ನು ನಾವು ವಿಶ್ವದಲ್ಲಿ ನೋಡ್ಬೋದು. ಒಂದು ಡೈರೆಕ್ಟ್ ಡೆಮೋಕ್ರಸಿ, ಇನ್ನೊಂದು ಇಂಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಅಂತ ಹೇಳಿದರೆ ಜನರು ಡೈರೆಕ್ಟಾಗಿ ವೋಟ್ ಮಾಡೋ ಮೂಲಕ, ಅಂದರೆ ಈಗ ಆ್ಯಕ್ಟಿವಿಟಿ ಆಗ್ತಾ ಇದೆ ಅಂತ ಹೇಳಿದರೆ, ಒಂದು ಕಾನೂನು ಸೃಷ್ಟಿ ಆಗ್ತಿದೆ ಅಂತ ಹೇಳಿದರೆ, ಆ ಕಾನೂನಿಗೆ ಜನರೇ ಡೈರೆಕ್ಟಾಗಿ ವೋಟ್ ಮಾಡೋದನ್ನು ಡೈರೆಕ್ಟ್ ಡೆಮೋಕ್ರಸಿ ಅಂತ ಕರಿತೀವಿ. ಭಾರತದಲ್ಲಿ ನಾವು ಇಂಡೈರೆಕ್ಟ್ ಡೆಮೋಕ್ರಸಿಯನ್ನು ನೋಡ್ಬೋದು. ಇಂಡೈರೆಕ್ಟ್ ಡೆಮೋಕ್ರಸಿ ಅಂತ ಹೇಳಿದರೆ, ನಾವು ಒಬ್ಬ ರೆಪ್ರೆಸೆಂಟೇಟಿವ್ ಅಥವಾ ನಮ್ಮ ಈಗ MLA MP ಗಳಿದ್ದಾರಲ್ಲ, ಅವರೆಲ್ಲ ರೆಪ್ರೆಸೆಂಟೇಟಿವ್. ನಾವು ಅವರ ಮೂಲಕ ವೋಟ್ಗಳನ್ನು ಮಾಡಿಸ್ತೀವಿ, ನಾವು ಅವರನ್ನು ಆಯ್ಕೆ ಮಾಡ್ತೀವಿ, ಅವರು ನಮ್ಮ ಪರವಾಗಿ ಕಾನೂನು ಮಾಡೋದರಲ್ಲಿ ತೊಡಗಿಸ್ಕೊಳ್ತಾರೆ. ಓಕೆನಾ? ಸೊ ಇದು ಇಂಡೈರೆಕ್ಟ್ ಡೆಮೋಕ್ರಸಿ. ಡೈರೆಕ್ಟ್ ಡೆಮೋಕ್ರಸಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನೀವು ನೋಡ್ಬೋದು. ಡೈರೆಕ್ಟ್ ಡೆಮೋಕ್ರಸಿಯಲ್ಲಿ ಒಂದು 4 ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಒಂದು ರೆಫರೆಂಡಮ್, ಇನ್ನೊಂದು ರಿಕಾಲ್, ಪ್ಲೆಬಿಸೈಟ್ ಮತ್ತು ಇನಿಷಿಯೇಟಿವ್. ಸೊ ಮೊದಲಿಗೆ ಇನಿಷಿಯೇಟಿವ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇನಿಷಿಯೇಟಿವ್ ಅಂತ ಹೇಳಿದರೆ, ಈಗ ಅಲ್ಲಿಯ ಸಾಮಾನ್ಯ ಜನ ಒಂದು ಕಾನೂನನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದರೆ, ಅವ್ರಿಗೆ ಅನಿಸಿದರೆ ಈ ರೀತಿ ಒಂದು ಕಾನೂನು ಇರಬೇಕು ಅಂಥೇಳಿ, ಸೊ ಅವರು ಈ ಮೂಲಕ ಆ ಕಾನೂನಿನ ಕರಡು ಪ್ರತಿಯನ್ನು ರೆಡಿ ಮಾಡಿ ಇತರ ಜನರಿಗೂ ಅದಕ್ಕೆ ವೋಟ್ ಮಾಡಲಿಕ್ಕೆ ಹೇಳಿದರೆ, ಸೊ ಈ ಮೂಲಕ ಅವರು ಹೊಸ ಕಾನೂನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಇನಿಷಿಯೇಟಿವ್ ಅಂತ ಕರಿತೀವಿ. ಎರಡನೆಯದು ರಿಕಾಲ್ ಅಂತ ಹೇಳಿದರೆ, ಈಗ ಒಬ್ಬ ರೆಪ್ರೆಸೆಂಟೇಟಿವ್ ಅಥವಾ ಒಬ್ಬ ವ್ಯಕ್ತಿ ಯಾರಿಗೆ ಪವರನ್ನು ಕೊಡಲಾಗಿರುತ್ತೆ ಕೆಲಸ ಮಾಡಲಿಕ್ಕೆ, ಆತ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಸಾಮಾನ್ಯ ಜನರು ಆತನನ್ನು ಆ ಪೋಸ್ಟಿಂದ ಕೆಳಗಿಳಿಸಲಿಕ್ಕೆ ಇದನ್ನು ಬಳಸ್ತಾರೆ. ರಿಕಾಲ್ ಅಂತ ಕರಿತೀವಿ, RECALL. ಓಕೆನಾ? ಇನ್ನೊಂದು ಪ್ಲೆಬಿಸೈಟ್. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜನರ ಒಪಿನಿಯನನ್ನು ತೆಗೆದುಕೊಳ್ಳಲಿಕ್ಕೆ ಪ್ಲೆಬಿಸೈಟನ್ನು ಮಾಡಲಾಗುತ್ತೆ. ಓಕೆನಾ? ರೆಫರೆಂಡಮ್ ಕೂಡ ಅದೇ ಮೀನಿಂಗನ್ನು ಹೊಂದಿದೆ. ಓಕೆ, ಬಟ್ ರೆಫರೆಂಡಮ್ನಲ್ಲಿ ಒಪಿನಿಯನನ್ನು ತೆಗೆದುಕೊಳ್ಳಲಾಗುತ್ತೆ, ಪ್ಲೆಬಿಸೈಟ್ನಲ್ಲಿ ಡಿಸೈಡ್ ಮಾಡಲಾಗುತ್ತೆ. ಓಕೆ, ಫೈನ್. ಸೊ ಇದು ಡೈರೆಕ್ಟ್ ಡೆಮೋಕ್ರಸಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಓದ್ಕೊಳ್ಳಿ, ಇಂಪಾರ್ಟೆಂಟ್. ಎಕ್ಸಾಮ್ನಲ್ಲಿ ಕೇಳ್ಬೋದು, ಕೇಳ್ದೇನೆ ಇರ್ಬೋದು. ಭಾರತದಲ್ಲಿ ಅಸ್ತಿತ್ವದಲ್ಲಿ ಇಲ್ಲದೆ ಇರೋ ಕಾರಣ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಕಡೆಯದಾಗಿ ರಿಪಬ್ಲಿಕ್ ಬಗ್ಗೆ ಮಾತನಾಡೋಣ. ಆ್ಯಂಡ್ ಇವುಗಳು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅದ್ರ ಬಗ್ಗೆ ಮುಂದೆ ಒಂದಿನ ಡಿಸ್ಕಸ್ ಮಾಡ್ಬೋದು. ಯಾಕಂದರೆ ಫಂಡಮೆಂಟಲ್ ರೈಟ್ಸ್ DPSPಯಲ್ಲಿ ಇವುಗಳು ಮತ್ತೆ ಬರ್ತವೆ. ರಿಪಬ್ಲಿಕ್ ವಿಷಯಕ್ಕೆ ಬರೋದಾದರೆ, ರಿಪಬ್ಲಿಕ್ ಅಂತ ಹೇಳಿದರೆ 2 ಅರ್ಥಗಳನ್ನು ಕೊಡುತ್ತೆ. ಭಾರತದಲ್ಲಿ ಮೊನಾರ್ಕಿ ಇಲ್ಲ, ಅಂದರೆ ಯಾವುದೇ ರಾಜಮನೆತನ ಆಡಳಿತ ಮಾಡ್ತಾ ಇಲ್ಲ. ಯಾರು ಬೇಕಾದರೂ, ಈಗ ರಾಜ ಇದ್ದರೆ ಆತ ಇಡೀ ದೇಶಕ್ಕೆ ಮೊದಲನೇ ವ್ಯಕ್ತಿಯಾಗಿರ್ತಾನೆ. ಭಾರತದಲ್ಲಿ ಪ್ರೆಸಿಡೆಂಟ್ ಯಾರಿದ್ದಾರೆ, ಆತ ದೇಶದ ಮೊದಲನೇ ವ್ಯಕ್ತಿಯಾಗಿರ್ತಾನೆ. ಅವನು ದೇಶದ ಯಾವುದೇ ಭಾಗದಿಂದ, ಯಾವುದೇ ಧರ್ಮಕ್ಕೆ, ಯಾವುದೇ ಜಾತಿಗೆ ಸೇರಿದವನು ಕೂಡ ಆಗಿರ್ಬೋದು. ಇದನ್ನು ರಿಪಬ್ಲಿಕ್ ಅಂತ ಕರೀತಾರೆ. ಇಂಗ್ಲೆಂಡ್ನಲ್ಲಿ ನಾವು ಮೊನಾರ್ಕಿಯನ್ನು ನೋಡ್ಬೋದು. ರಾಜ ಮೊದಲನೇ ವ್ಯಕ್ತಿಯಾಗಿರ್ತಾನೆ ಇಡೀ ದೇಶಕ್ಕೆ. ಭಾರತದಲ್ಲಿ ಪ್ರೆಸಿಡೆಂಟ್ ಯಾರು ಬೇಕಾದ್ರೂ ಆಗ್ಬೋದು, ಸಾಮಾನ್ಯ ಜನ ಕೂಡ ಪ್ರೆಸಿಡೆಂಟ್ ಆಗ್ಬೋದು. ಓಕೆನಾ? ಅದು ಒಂದು ಅರ್ಥವನ್ನು ಕೊಟ್ಟರೆ. ಮತ್ತು ಭಾರತದಲ್ಲಿ ಪವರು ಜನರ ಕೈಯಲ್ಲಿದೆ. ಇಲ್ಲಿ ಜನತೆಯೇ ಸಾರ್ವಭೌಮ. ಜನ ಏನು ಡಿಸೈಡ್ ಮಾಡ್ತಾರೆ, ಜನ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾನೆ ಅಂತ ಹೇಳಿದ್ರೆ, ಅದೇ ವ್ಯಕ್ತಿಯನ್ನು ಇಳಿಸುವ ತಾಕತ್ತು ಕೂಡ ಜನರಿಗಿದೆ ಅಲ್ವಾ? ಸೊ ಇಲ್ಲಿ ಜನರು ಹತ್ರ ಪವರ್ ಇದೆ. ಆ್ಯಂಡ್
ಇದರಲ್ಲಿ ಮೊನಾರ್ಕಿಯಲ್ಲಿ ಆದರೆ ಅಲ್ಲಿ ರಾಜ ಮನೆತನದಕ್ಕೆ ಹೆಚ್ಚಿನ ಪವರ್ ಇರುತ್ತೆ. ಓಕೆನಾ, ಇಲ್ಲಿ ಜನರಿಗೆ ಪವರ್ ಕೊಡಲಾಗಿದೆ. ಅದನ್ನು ನಾವು ಇಲ್ಲಿ ಕೂಡ ನೋಡೋದು, ಭಾರತೀಯ ಪ್ರಜೆಗಳಾದ ನಾವು ನಮಗೆ ಈ ಒಂದು ಸಂವಿಧಾನವನ್ನು ಸ್ವೀಕಾರ ಮಾಡಿಕೊಂಡು ವಿಧಿಸಿಕೊಂಡಿದ್ದು. ಓಕೆನಾ, ಸೊ ಇಲ್ಲಿ ಪವರ್ ಎಲ್ಲಿಂದ ಬಂದಿದೆ ಅಂತ ಹೇಳಿದರೆ, ಸಾಮಾನ್ಯ ಜನರು ಆಗಿನ ಈ ಸೃಷ್ಟಿ ಮಾಡಿದವರಿಗೆ ಪವರನ್ನು ಕೊಟ್ಟಿದ್ದಾರೆ ಈ ಒಂದು ರೀತಿಯ ಸಂವಿಧಾನವನ್ನು ಸೃಷ್ಟಿ ಮಾಡಲಿಕ್ಕೆ. ಅವರು ನಮಗಾಗಿ ಸಂವಿಧಾನ ಸೃಷ್ಟಿ ಮಾಡಿದ್ದಾರೆ, ಅದನ್ನು ನಾವೇ ವಿಧಿಸಿಕೊಂಡಿದ್ದೇವೆ. ಓಕೆನಾ, ಮುಂದುವರಿದು ಈ ಜಸ್ಟಿಸ್ ಏನಿದೆ ಅಥವಾ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಜಸ್ಟಿಸ್ ಏನಿದೆ, ಈ ಕಾನ್ಸೆಪ್ಟ್ 3 ಕೂಡ ರಷ್ಯಾದಿಂದ ಬಾರೋ ಮಾಡಿದಾಗಿದೆ. ಸೊ ರಷ್ಯಾದಿಂದ ನೆನ್ಪಿಟ್ಕೊಳ್ಳಿ. ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್ ಅಥವಾ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ಈ ಕಾನ್ಸೆಪ್ಟನ್ನು ರಷ್ಯಾದ ಕಾನ್ಸ್ಟಿಟ್ಯೂಷನಿಂದ ತೆಗೆದುಕೊಳ್ಳಲಾಗಿದೆ. ಮತ್ತು ಇನ್ನೊಂದೇನೆಂದರೆ ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯ. ನಾನು ಆಗಲೇ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಆರ್ಟಿಕಲ್ 25, 26ನಲ್ಲಿ ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಅದೇ ರೀತಿ ವಿಚಾರ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ನಿನ್ನೆ ಕ್ಲಾಸ್ನಲ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ. ಸೊ ಇವೆರಡೂ ಕೂಡ ಆರ್ಟಿಕಲ್ 19ನಲ್ಲಿದೆ. ನಂಬಿಕೆ, ಭಕ್ತಿ, ಆರಾಧನೆಗಳೆಲ್ಲ ಆರ್ಟಿಕಲ್ 25, 26ನಲ್ಲಿದೆ. ಸೊ ಇವುಗಳ ಬಗ್ಗೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಬಗ್ಗೆ ಡಿಸ್ಕಸ್ ಮಾಡುವಾಗ ಮಾಡ್ಬೋದು. ಸೊ ಇವೆಲ್ಲವನ್ನು ಕೂಡ ಗ್ಯಾರಂಟಿ ಮಾಡುತ್ತೆ ಅನ್ನೋದು ಈ ಪ್ರಿಯಾಂಬಲ್ನ ಉದ್ದೇಶ. ನಮ್ಮ ಸಂವಿಧಾನದ ಈ ಪ್ರತಿಯೊಂದು ಪುಟವನ್ನು ತೆಗೆತಾ ಹೋದಂತೆ ಇಲ್ಲಿ ಏನೇನು ಪ್ರಿಯಾಂಬಲ್ನಲ್ಲಿ ನಾವು ಬರೆದಿದ್ದೇವೆ ಪೀಠಿಕೆಯಲ್ಲಿ, ಅವೆಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ. ಓಕೆನಾ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ, ಇದು ಆರ್ಟಿಕಲ್ 16ನಲ್ಲಿ ಇದೆ. ಓಕೆ, ವೈಯಕ್ತಿಕ ಘನತೆ ಮತ್ತು ದೇಶದ ಒಗ್ಗಟ್ಟು ಮತ್ತು ಐಕ್ಯಕ್ಕೆ ಎಲ್ಲರೂ ಭ್ರಾತೃತ್ವ ಅಂದರೆ ಫ್ರೆಟರ್ನಿಟಿ ಅಂತ ಕರಿತೀವಿ. ಸೊ ಇನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನೆ ಸಭೆಯಲ್ಲಿ ಇಲ್ಲಿ 3 ಇದೆಯಲ್ಲ, ಈ ಯೂನಿಟಿ, ಇಂಟಿಗ್ರಿಟಿ ಮತ್ತು ಫ್ರೆಟರ್ನಿಟಿ, ಈ 3ನ್ನು ಟ್ರಿನಿಟಿ ಅಂತ ಕರೀತಾರೆ. ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ. ಇದನ್ನು ಇನ್ನೊಂದು ದಿನ ಡಿಸ್ಕಸ್ ಮಾಡ್ತೀನಿ, ಸ್ವಲ್ಪ ಕ್ಲಾರಿಫಿಕೇಷನ್ಸ್ ಬೇಕಿತ್ತು ಅದಕ್ಕೆ. ಓಕೆ, ಸೊ ಟ್ರಿನಿಟಿ ಆಫ್ ದ 3 ಪಾಯಿಂಟ್ಗಳನ್ನು ಟ್ರಿನಿಟಿ ಅಂತ ಕರೀಲಾಗುತ್ತೆ. ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಇಲ್ಲೇ ಇತ್ತು. ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಲಿಬರ್ಟಿ ಅಂದರೆ ಫ್ರೀಡಮ್, ಈಕ್ವಾಲಿಟಿ ಅಂದರೆ ಸಮಾನತೆ, ಸ್ವತಂತ್ರ, ಲಿಬರ್ಟಿ ಅಂದರೆ, ಈಕ್ವಾಲಿಟಿ ಅಂದರೆ ಫ್ರೀಡಮ್, ಆ್ಯಂಡ್ ಫ್ರೆಟರ್ನಿಟಿ ಅಂತ ಹೇಳಿದರೆ ಭ್ರಾತೃತ್ವ. ಈ 3ನ್ನು ಅಂಬೇಡ್ಕರ್ ಅವರು ಯೂನಿಯನ್ ಆಫ್ ಟ್ರಿನಿಟಿ ಅಂತ ಕರೆದಿದ್ರು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಈ 3 ಒಟ್ಟಿಗೆ ಇದ್ದರೆ ಮಾತ್ರ ಒಂದು ಸೊಸೈಟಿ ನೀಟಾಗಿ ನಡೀಲಿಕ್ಕೆ ಸಾಧ್ಯ. ಈ 3 ಕರ್ತವ್ಯ ನಿರ್ವಹಿಸ್ತಿದ್ರೆ ಮಾತ್ರ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಅನ್ನೋದು ಅವರ ಮಾತಿನ ಅರ್ಥವಾಗಿತ್ತು. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿಗೆ ಪೂರ್ತಿ ಸಮಾನತೆಯೇ ಮೇಂಟೈನ್ ಮಾಡಬೇಕು ಅಂತ ಹೇಳಿದರೆ, ಆತನಿಗೆ ಯಾವುದೇ ಸ್ವಾತಂತ್ರ್ಯ ಕೊಡದೆ ಪ್ರತಿಯೊಬ್ಬನು ಸಮಾನ ಅಂತ ಹೇಳಿದರೆ, ಆತನ ಇಂಡಿವಿಜುವಲ್ ಕೆಪಾಸಿಟಿ ಏನಿದೆ, ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಏನಿದೆ, ಅದು ಹೊರಗೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ. ಓಕೆನಾ, ಇನ್ನೊಂದು ಈಕ್ವಾಲಿಟಿ. ಅದೇ ರೀತಿ ಒಬ್ಬ ವ್ಯಕ್ತಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಈಕ್ವಾಲಿಟಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದರೆ, ಆ ವ್ಯಕ್ತಿ ಇನ್ನೊಬ್ಬನಿಗಿಂತ ಶ್ರೇಷ್ಠ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗೆ ಒಂದು ದೇಶ ನಡಿಬೇಕು ಅಂತ ಹೇಳಿದ್ರೆ ಭ್ರಾತೃತ್ವ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಆ ದೇಶ ಮುನ್ನಡೆಯೋದು ಸಾಧ್ಯನೇ ಇಲ್ಲ. ಸೊ ಇದ್ರ ಬಗ್ಗೆ ಅಂಬೇಡ್ಕರ್ ಅವರು ಆವಾಗಲೇ ಹೇಳಿದರು, ಯೂನಿಯನ್ ಆಫ್ ಟ್ರಿನಿಟಿ ಅಂತ, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ. ಸೊ ಕಡೆಯದಾಗಿ ನವಂಬರ್ 1949ರಂದು ಸಂವಿಧಾನವನ್ನು ಆಕ್ಸೆಪ್ಟ್ ಮಾಡಲಾಗಿತ್ತು. ಆದರೆ 26 ಜನವರಿ 1950ಕ್ಕೆ ಕೆಲವು ಪ್ರಾವಿಷನ್ಸ್ಗಳು ಮಾತ್ರ ಈ ದಿನಾಂಕದಂದು ಜಾರಿಗೆ ಬಂದಿದ್ವು. ಸಂಪೂರ್ಣವಾಗಿ ಸಂವಿಧಾನ ಜಾರಿಗೆ ಬಂದದ್ದು 26 ಜನವರಿ 1950. ಅದನ್ನು ನಾವು ಗಣರಾಜ್ಯ ದಿನವಾಗಿ ಆಚರಿಸ್ತೀವಿ. ಯಾಕೆ ಈ ದಿನಾಂಕವನ್ನು ಆಯ್ಕೆ ಮಾಡಲಾಗಿತ್ತು ಅಂತ ಹೇಳಿದರೆ, 1930ರಲ್ಲಿ ಲಾಹೋರ್ ರೆಸೊಲ್ಯೂಷನ್ ಮಾಡಬೇಕಾದ್ರೆ, ಲಾಹೋರ್ ರೆಸೊಲ್ಯೂಷನ್ ಆದ ನಂತರ ಮೊದಲ ಸ್ವತಂತ್ರ ದಿನವನ್ನು 26 ಜನವರಿ 1930ಕ್ಕೆ ಆಚರಿಸಲಾಗಿತ್ತು. ಲಾಹೋರ್ ರೆಸೊಲ್ಯೂಷನ್ ಆದಮೇಲೆ 1930 26 ಜನವರಿಗೆ ಮೊದಲ ಸ್ವತಂತ್ರ ದಿನ ಅಂಥೇಳಿ ಆಚರಿಸಲಾಗಿತ್ತು. ಅದರ ಜ್ಞಾಪಕಾರ್ಥವಾಗಿ 26 ಜನವರಿ 1950ಕ್ಕೆ ಸಂಪೂರ್ಣ ಸಂವಿಧಾನ ಜಾರಿಗೆ ಬರುತ್ತೆ. ಬಟ್ ಅಡಾಪ್ಟ್ ಮಾಡಿಕೊಂಡಂಥದ್ದು ನಾವು 26 ನವಂಬರ್ 1949. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇದಿಷ್ಟು ಸಂವಿಧಾನದ
ಪಿ ಟಿ ಕೆ ಕುರಿತಾಗಿ, ಪ್ರಸ್ತಾವನೆ ಕುರಿತಾಗಿ ತಿಳ್ಕೊಬೇಕಾದಂಥದ್ದು. ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ, ನಾನು ಕ್ಲಾರಿಫೈ ಮಾಡ್ತೇನೆ. ಹಾಗೂ ಎಲ್ಲೇ ಏನಾದರೂ ತಪ್ಪಿದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ. ಅದಲ್ಲದೆ ಈ ಕ್ಲಾಸಸ್ ಹೇಗೆ ಬಂತು ಅನ್ನೋದ್ರ ಕುರಿತು ದಯವಿಟ್ಟು ನಿಮ್ಮ ಕಮೆಂಟ್ಸನ್ನು ಕೊಡಿ. ಸೊ ನನಗೆ ಕೂಡ ಇಂಪ್ರೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಯಾರೂ ಶ್ರೇಷ್ಠರಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿದೆ ಅಂತಲ್ಲ. ನಮ್ಗೆ ಗೊತ್ತಿರೋದ್ರಲ್ಲಿ ನಾವುಗಳು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಸೊ ನಿಮ್ಮ ಫೀಡ್ಬ್ಯಾಕಿಂದ ನಾವು ಕೂಡ ಕಲಿಬೋದು ಅನ್ನೋದು ಅದರ ಉದ್ದೇಶ. ಹಾಗೂ ಪ್ರತಿ ಸಲ ಹೇಳಿದಂತೆ ಟೆಲಿಗ್ರಾಮ್ ಗ್ರೂಪ್ ಫಾಲೋ ಮಾಡದೇ ಇರೋರು ಟೆಲಿಗ್ರಾಮ್ ಗ್ರೂಪನ್ನು ಫಾಲೋ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ನಾವಿದ್ದೇವೆ. KPSC ಅಡ್ಡ ಅಂತ ಸರ್ಚ್ ಮಾಡೋ ಮೂಲಕ ಇನ್ಸ್ಟಾಗ್ರಾಮನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಸೊ ಇಲ್ಲಿಗೆ ಇಂದಿನ ಕ್ಲಾಸ್. ಆ್ಯಂಡ್ ಸಂಜೆಯ ಕರೆಂಟ್ ಅಫೇರ್ಸ್ MCQಸ್ನೊಂದಿಗೆ ಮತ್ತೆ ನಾನು ಭೇಟಿ ಆಗ್ತೀನಿ. ಆ್ಯಂಡ್ ಈ ಕ್ಲಾಸಸ್ನಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಐದರ್ KPSC ಅಡ್ಡ ಮೀನ್ಸ್ ರೈಟಿಂಗ್ ಏನು ಗ್ರೂಪ್ ಇದೆ ಅಲ್ಲಿ ಬರೀಬೋದು, ಇಲ್ಲ ಅಂತ ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲೇ ಬರಿಬೋದು. ಓಕೆನಾ? ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.